ಈ ಸಮಾರಂಭದ ಕೊನೆಯಲ್ಲಿ ಬಹಳ ಉತ್ಕೃಷ್ಟವಾಗಿ ನಡೆಸಿಕೊಟ್ಟಂತಹ ನಮ್ಮ ನಮ್ಮ ಜಲಮಂಡಲಿಯ ಇಲ್ಲಿ ನಾವೇನೊಂದು 300 ಜನ ಇಲ್ಲಿ ಸೇರಿದ್ದೀವಿ. ಶ್ರೀರಕ್ಷೆ ಅಂತ ಹೇಳ್ತೀರಾ, ಏಕೆಂದರೆ ಅವರು ಬರೀ ಒಂದು ಟೇಬಲ್ನಲ್ಲಿ ಪುರಾಣ ಪುಣ್ಯಕಥೆ ಅದು ಎಲ್ಲ ಕನ್ನಡದಲ್ಲಿ ಓದಿದ್ದೀನಿ, ಸಂಸ್ಕೃತ ನನಗೂ ಬರಲ್ಲ. ದೊಡ್ಡ ದೊಡ್ಡ ಪಂಡಿತರುಗಳು, ಆಚಾರ್ಯರು, ಸ್ವಾಮಿಗಳೆಲ್ಲ ಮೌನವಾಗಿ ಊಟ ಮಾಡ್ತಾರೆ. ಮೌನವಾಗಿ ಊಟ ಮಾಡಿದ್ರೆ ಬೇಗ ರಕ್ತ ಆಗುತ್ತೆ ಅಂತ ಒಂದು ಸೈಂಟಿಫಿಕ್ ಏನೋ ಹೇಳುತ್ತೆ. ಇಲ್ಲಿ ಯಾವುದೋ ನಮಗೆ ಗೊತ್ತೇ ಇಲ್ಲ. ನಮ್ಮದು ಒಂದು ಹೊಸ ಆಡಿಯೋ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲವು ಕ್ಲಿಪ್ಪಿಂಗ್ಸ್ ಕೂಡ ಅದರಲ್ಲಿ ನಾನು